dears, this is Anjum. Welcome back to my channel Sahitya Abhyasa Academy. So today shall see the cutoff list. Okay na? Cutoff of 2024s. By seeing the 2024's cutoff and also the difficulty of paper 1 and paper 2. ಅವೆರಡು ವಿಷಯನ ಕಂಬೈನ್ ಮಾಡಿ ಒಂದು ಅಪ್ರಾಕ್ಸಿಮೇಟ್ ಕಟಾಫ್ ನಂಬರ್ಸ್ಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಫಸ್ಟ್ ಆಗಿ ಹೇಳಬೇಕಾದ್ರೆ ಜಿ ಎಮ್ ಕ್ಯಾಟಗರಿದವ್ರಿಗೆ ಬಂದುಬಿಟ್ಟು 164 ಯಾವುದ್ರಿ ಒಂದು ಜಿ ಎಮ್ ಕಟಾಫ್ ಆಗಿ ಕಂಡು ಬಂದಿದೆ. ಇದು ಬಂದುಬಿಟ್ಟು ನಿಮ್ಗೆ ಎಷ್ಟಾಗ್ಬೋದು ರೀ 166ಗೆ ಆರ್ 68 166 ಆರ್ 68ಗೆ ನಿಮ್ಮದು ಜಿ ಎಮ್ ಕಟಾಫ್ ನಿಲ್ಬಹುದು. ಆಫ್ಟರ್ ದಟ್ ಯಾವುದ್ರಿ ಎಸ್ ಸಿದವ್ರದ್ದು ರೈಟ್, ಎಸ್ ಸಿದವ್ರಿಗೆ 148 ಇದೆ. ಇದು ಏನಾಗ್ತದೆ ರೀ 148ದಿಂದ 150 ಆಗ್ಬೋದು. ಯಾಕಂದರೆ 2 ಇಯರ್ಸ್ದಿಂದ ಇದರ ಒಂದು ಚೇಂಜಸ್ ಕಂಡು ಬಂದಿಲ್ಲ ನಮಗೆ. ಓಕೆನಾ? ಲಾಸ್ಟ್ ಇಯರ್ದಲ್ಲಿ ನೋಡಿದ್ರು ಕೂಡ 144 ಚೇಂಜ್ ಆಗಿದೆ. ಬಟ್ ಈ ಒಂದು ಮೂಮೆಂಟಲ್ಲಿ ಹೇಳಬೇಕಾದ್ರೆ ಅಂದರೆ ಏನು 25th ಕಟಾಫ್ ಹೇಳಬೇಕಾದ್ರೆ 148ರಿಂದ 150 ಬರ್ಬೋದು. ಆ್ಯಂಡ್ ಎಸ್ ಸಿ ಬಗ್ಗೆ ಹೇಳಬೇಕಾದ್ರೆ ಅಗೇನ್ 146 ಇದೆನಾ, 146 ಅಂತ ಹೇಳಬೇಕಾದ್ರೆ ಇದು 148. ಓಕೆನಾ? 148 to 150ವರೆಗೆ ಓಡಬಹುದು. ಯಾಕಂದರೆ ಪ್ರತಿ ಸಾರಿ ಅವನು 2 or 4 ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾನೆ ಅಂತ ಹೇಳ್ಬೋದು. ದಟ್ ಮೀನ್ಸ್ ಕಾಂಪಿಟೇಷನ್ ಏನಾಗ್ತದೆ ರೀ ಟಫ್ ಆಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕೆಟಗರಿ 1 ಬಂದುಬಿಟ್ಟು 148 ಆ್ಯಂಡ್ ಕೆಟಗರಿ 2 ಬಂದುಬಿಟ್ಟು 154. ವೆರಾಸ್ ಟು ಬಿ ಕೆಟಗರಿ ಬಗ್ಗೆ ಹೇಳಬೇಕಾದ್ರೆ 156 ಯಾವುದ್ರಿ 152 ಇದೆ, 156ಗೆ ನಿಲ್ಬಹುದು. ಆ್ಯಂಡ್ ವೆರಾಸ್ 3A ಕೆಟಗರಿ ಬಂದುಬಿಟ್ಟು ದಟ್ ಈಸ್ 154 ಆರ್ 56. ಆ್ಯಂಡ್ ದ ಲಾಸ್ಟ್ 3B ಬಗ್ಗೆ ಹೇಳಬೇಕಾದ್ರೆ 154 ಇದೆ, 158ಗೆ ಕಟ್ ಆಫ್ ನಿಲ್ಬೋದು. ಯಾಕಂದರೆ ಪ್ರತಿ ಸಾರಿ ಅಬ್ಸರ್ವೇಷನ್ ನೋಡುವಂಥ ರೀತಿಯಲ್ಲಿ 2+ ಮಾಡಿದ್ದಾನೆ ಆ್ಯಂಡ್ 4+ ಮಾಡಲಾಗಿದ್ದಾನೆ ಅಂತ ಹೇಳ್ಬೋದು ಕೆಲವೊಂದು ಕೆಟಗರಿ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಮೈ ಅನಲೈಸಿಸ್ ಅಕಾರ್ಡಿಂಗ್ ಟು ದ ಎಕ್ಸ್ಪೀರಿಯನ್ಸ್ ಆಫ್ ದ ಕ್ವಶನ್ ಪೇಪರ್ ಆಫ್ ದ ಅಬ್ಸರ್ವಿಂಗ್ ಆಫ್ ದಿಸ್ ಕಟ್ ಆಫ್. ಪ್ರೀವಿಯಸ್ನ ಅಬ್ಸರ್ವೇಷನ್ ಮಾಡಿದ್ದೀವಿ ಅಂತ ಹೇಳಿದರೆ. ಓಕೆನಾ? ಇನ್ನು ಕೆಲವೊಬ್ಬರು ನನಗೆ ಮೇಡಮ್ 156 ಮಾರ್ಕ್ಸ್ ತೊಗೊಂಡಿದ್ದೀರಿ, 194 ಮಾರ್ಕ್ಸ್ ತೊಗೊಂಡಿದ್ದಾರೆ, ಜಿ ಎಮ್ಮಲ್ಲಿ ಆಗ್ತಾರೆ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ 156 ಅಂತ ಹೇಳಿದ್ರೆ 99% ಚಾನ್ಸಸ್ ಇದೆ. ಬಟ್ ನಿಮ್ಮ ಕೆಟಗರಿ ಯಾವುದಂತ ನನಗೆ ಗೊತ್ತಾಗಲಿಲ್ಲ. ಬಟ್ ಹೋಪ್ಸು ನಿಮ್ಮದು ಕ್ರ್ಯಾಕ್ ಆಗ್ಬೋದು, ಕ್ವಾಲಿಫೈಡ್ ಆಗ್ಬೋದು. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ವಾಟ್ ಕಟ್ ಆಫ್ 2025 ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ. ಏನು ಅಪ್ರಾಕ್ಸಿಮೇಟ್ ಅಂತ ಹೇಳ್ಬೋದು. ಹಾಗಾದರೆ ಮೇಡಮ್ ನಿಮ್ದು ಎಷ್ಟಾಗಿದೆ ರೀ ಟೋಟಲ್ ಪೇಪರ್ 1 ಆ್ಯಂಡ್ ಪೇಪರ್ 2 ಬಗ್ಗೆ ಹೇಳಬೇಕಾದ್ರೆ 2024 ರೀಸೆಂಟ್ಲಿ 2024ದಲ್ಲಿ ಕ್ರ್ಯಾಕ್ ಆಗಿರುವಂಥದ್ದು ಎಕ್ಸಾಮ್ ಟು ಬಿ ಕೆಟಗರಿಗೆ ಬಂದಿರುವಂಥದ್ದು. ಟು ಬಿ ಕೆಟಗರಿಯಲ್ಲಿ ಎಷ್ಟ್ರಿ 152 ಕಟ್ ಆಫ್ ಆಗಿ ಕಂಡು ಬಂದಿದೆ. ಸೊ ಹಾಗಾದರೆ ನಂದು ಪೇಪರ್ 1. ಓಕೆನಾ? ಪೇಪರ್ 1 ಬಗ್ಗೆ ಹೇಳಬೇಕಾದ್ರೆ 46 ಕ್ವಶನ್ಸ್ ರೈಟ್ ಆಗಿದೆ ಔಟ್ ಆಫ್ 100ಗೆ. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 92 ಮಾರ್ಕ್ಸ್. ಆ್ಯಂಡ್ ಪೇಪರ್ 1 ಹೌದಾ ಜನರಲ್ ಪೇಪರ್ ದಟ್ ಈಸ್ 32 ಮಾರ್ಕ್ಸ್ ರೈಟ್ ಆಗಿದೆ ಔಟ್ ಆಫ್ 50 ಕ್ವಶನ್ಸ್ಗೆ. ಟೋಟಲ್ ಎಷ್ಟು ಬಂದಿದೆ ರೀ 64 ಮಾರ್ಕ್ಸ್. ಟೋಟಲ್ ಹೇಳಬೇಕಾದ್ರೆ 156 ಮಾರ್ಕ್ಸ್. ನನ್ನ ಮಾರ್ಕ್ಸ್ ಬಂದುಬಿಟ್ಟು ಎಷ್ಟು ರೀ 156. ದಟ್ ಮೀನ್ಸ್ ಕ್ವಾಲಿಫೈಡ್. ನನ್ನ ಜನರಲ್ ಕ್ಯಾಟಗರಿ ಬಂದು 150ಗೆ ಕಟ್ ಆಫ್ ನಿಂತಿದೆ, ಐ ಗಾಟ್ ಇಟ್ 156 ಮಾರ್ಕ್ಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಒನ್ ಆಫ್ ಸ್ಟೂಡೆಂಟ್ಸ್ ಕೇಳಿದರು. ಸೊ ದಿಸ್ ಇಸ್ ಮೈ ಆನ್ಸರ್ಸ್ ಲೀಸ್ಟ್. ಓಕೆನಾ? ಪೇಪರ್ಸ್ ಲೀಸ್ಟ್. ಓಕೆ, ಎನಿವೇ ಆಲ್ ದಿ ಬೆಸ್ಟ್. ಸೊ ಇದು ಕೇಸೆಟ್ ಕ್ರ್ಯಾಕ್ ಮಾಡುವಂಥ ವಿಷಯ ಬಗ್ಗೆ ಹೇಳಬೇಕಾದ್ರೆ ಸೊ ಬಹಳಷ್ಟು ಪ್ರಾಕ್ಟೀಸ್ ಆಯಿತು ನಂದು. ಓಕೆನಾ? ನಾನು ಯಾವುದೂ ಎಕ್ಸಾಮ್ ಬಿಡ್ತಿರಲಿಲ್ಲ. NVS ಆಯಿತು, KVS ಆಯಿತು, KSET ಆಯಿತು, ನೆಟ್ ಎಕ್ಸಾಮ್ ಆಯಿತು, PU ಲೆಕ್ಚರರ್ ಆಯಿತು, 1 ಟೈಮ್ ಕೇಳಲಾಗಿದ್ದ. ಓಕೆನಾ? ಸೊ ಇವೆಲ್ಲ ಎಕ್ಸಾಮ್ಸ್ಗಳನ್ನು ಅಟೆಂಪ್ಟ್ ಮಾಡ್ತಾ ಏನಾಯಿತು ಒಂದು ಫೈನಲಿ ನನಗೆ ಒಂದು ಪ್ಯಾಟ್ರನಿನ ಒಂದು ಅನುಭವ ಆಯಿತು. ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ಥರ ಕಂಡು ಬರ್ತದೆ ಅನ್ನೋದನ್ನು. ಓಕೆನಾ? ಸೊ ಬೈ ಗಾಡ್ಸ್ ಗ್ರೇಸ್ ಫೈನಲಿ ಐ ಹ್ಯಾವ್ ಕ್ವಾಲಿಫೈಡ್ ಅಂತ ಹೇಳ್ಬೋದು. ನಿಮಗೂ ಕೂಡ ಆದಷ್ಟು ಬೇಗ ಗಾಡ್ಸ್ ಗ್ರೇಸ್ ಸಿಗಲಿ, ಲಕ್ ಅನ್ನೋದು ಬೇಗ ಲೈಫಲ್ಲಿ ಬರಲಿ. ಬಟ್ ಒನ್ ಥಿಂಗ್ ಯು ಮಸ್ಟ್ ಪ್ರಿಪೇರ್ಡ್. ಓಕೆನಾ? ನಮ್ಮದು 100% 99% ಪ್ರಿಪರೇಷನ್ ಇದ್ದರೂ ಕೂಡ ಈ 1% ಏನು ಹೇಳ್ತಿರಲ್ಲ ಅದು ಲಕ್ ಆಯಿತು, ಗ್ರೇಸ್ ಆಯಿತು. ದೇವರು ನಮಗೆ ಯಾವಾಗ ಕೊಡಬೇಕು? ಬ್ಲೆಸ್ ಅವಾಗಲೇ ಕೊಡ್ತಾನೆ ಅಂತ ಹೇಳ್ಬೋದು.
ಫ್ರಮ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೋದು. ಬಟ್ ಈ ಮೂಮೆಂಟಲ್ಲಿ ನಾನು ಏನು ಮಾಡಿದೆ ಗೊತ್ತಾ, ಟಿಲ್ ನೋ ಏನು ಮಾಡಿದೆ, ಜಸ್ಟ್ ನೋಟ್ಸ್ಗಳನ್ನು ಭಾಳಷ್ಟು ನೋಟ್ಸ್ಗಳನ್ನು ಕಲೆಕ್ಟ್ ಮಾಡಿಟ್ಟಿದ್ದೆ. ನನ್ನೊಂದು ಏಮ್ ಇತ್ತು, ವೆನ್ ಐ ಕ್ರ್ಯಾಕ್ ಮೈ ಕೇಸೆಟ್ ಸೂನರ್ ಐ ಶುಡ್ ಸ್ಟಾರ್ಟ್ ಮೈ ಚಾನಲ್ ಅಂತ ಹೇಳಿದ್ದೆ ನಾನು. ಸೊ ಅಲ್ಲಿವರೆಗೂ ಜಸ್ಟ್ ನೋಟ್ಸನ್ನು ಕಲೆಕ್ಟ್ ಮಾಡಿದೆ, ಕ್ರ್ಯಾಕ್ ಆಯಿತು, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ನಾನು ಕಲ್ತಿರುವಂಥ ವಿದ್ಯೆ, ನನಗೆ ಕಲಿಸಿರುವಂಥ ನನ್ನ ಟೀಚರ್ಸಿನ ವಿದ್ಯೆ, ನಾನು ಸೆಲ್ಫ್ ಸ್ಟಡಿ ಮಾಡಿರುವಂಥ ವಿದ್ಯೆನ ಎರಡೂ ಕಂಬೈನ್ ಮಾಡಿ ನಾನು ನಿಮಗೆ ಕ್ಲಾಸ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ನನ್ನದು ಒಂದು ಐಡೆಂಟಿಟಿ ಸಾಹಿತ್ಯದಿಂದ ನನ್ನ ಒಂದು ಸ್ಟೂಡೆಂಟ್ಸಿಗೆ ರೀಚ್ ಆಗಲಿ ಅಂಥೇಳಿ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನನಗೆ ಸಿಗಲಿ. ಬಿಕಾಸ್ ನನ್ನ ಅನುಭವದ ಆಧಾರದ ಮೇಲೆ ಯಾವ ಒಂದು ಅಂಶಗಳು ಇಂಪಾರ್ಟೆನ್ಸ್ ಆಗಿದ್ದಾವೆ ಅದನ್ನೇ ನಾನು ಕ್ಲಾಸ್ ಮಾಡುವೇನು. ಓಕೆನಾ? ಸೊ ಡೋಂಟ್ ಮಿಸ್ ಮೈ ಕ್ಲಾಸ್. ನಾನು ಕ್ಲಾಸ್ ಏನು ಹೇಳ್ತಾರೆ, ರೆಡಿಮೇಡ್ ಆಗಿರುವಂತಹ ಒಂದು ಮಟೀರಿಯಲ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಓಕೆನಾ? ನಾನು ಬೇಕಾದ್ರೆ ನೀವು ಮೆತ್ಯು ಅರ್ನಾಲ್ಡ್ ಆಯಿತು, ಕುಬ್ಲಾ ಖಾನ್ ಒಂದು ST ಕಾಲೇಜ್ ಲೈಫ್ ಹಿಸ್ಟ್ರಿ ಆಯಿತು, ಕುಬ್ಲಾ ಖಾನ್ ಒಂದು ಪೋಯಮ್ ಆಯಿತು, ಅದನ್ನು ಜಸ್ಟ್ ವಾಚ್ ದೋಸ್ ವಿಡಿಯೋಸ್, ಯು ಕಮ್ ಟು ನೋ ಹೌ ಮಚ್ ದ ಇಂಪಾರ್ಟೆನ್ಸ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಟ್ ವಿಡಿಯೋಸ್ ಅಂತ ಹೇಳ್ಬೋದು. ನಾನು ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ಹೈಲೈಟ್ ಮಾಡ್ತಾ ಇದ್ದೀನಿ, ಅದನ್ನು ನೋಟ್ಸ್ ಮಾಡಿಕೊಡ್ರಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಎಸ್, ನಾನು ಕೆಸೆಟ್ ಬಹಳಷ್ಟು ಎಕ್ಸಾಮ್ಸ್ಗಳಲ್ಲಿ ಅಬ್ಸರ್ವೇಷನ್ ಮಾಡಿದ್ದು ಏನಂತ ಹೇಳಬೇಕಾದ್ರೆ, ಟೀಚರ್ಸ್ ಎಕ್ಸ್ಪ್ಲನೇಷನ್ ಕೊಡ್ತಿರ್ಬೇಕಾದ್ರೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾರೆ. ಆ ಎಕ್ಸಾಂಪಲ್ಸಿನ ಒಂದು ಆ ಎಕ್ಸಾಂಪಲ್ಸ್ಗಳ ಮೇಲೇ ಕ್ವಶನ್ಸ್ ಕಂಡು ಬಂದಿದೆ. ಓಕೆನಾ? ಸೊ ಎನಿವೇ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಈ ಒಂದು ಲೀಸ್ಟಲ್ಲಿ ನಿಮ್ಗೆ ಏನಾದರೂ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳಿದ್ರೆ ಡೋಂಟ್ ಫೀಲ್ ಬ್ಯಾಡ್, ಬಿಕಾಸ್ ಲೈಫ್ ಈಸ್ ಲಾಂಗ್. ಇದೇ ಫೈನಲ್ ಡೆಸ್ಟಿನೇಷನಲ್ಲಿ ನಾನು ಭಾಳಷ್ಟು ಅಟೆಂಪ್ಟ್ ಮಾಡಿದ್ದೀನಿ. ಬಟ್ ನನಗೆ ನನ್ನದಾದ ಸಕ್ಸಸ್ ಅನ್ನೋದು ಆ ಟೈಮಲ್ಲಿ ವೆಯ್ಟ್ ಮಾಡ್ತಾಯಿತ್ತು, ಅದಕ್ಕೆ ನನಗೆ ರೀಚ್ ಆಗಿದೆ. ನಿಮಗೂ ಕೂಡ ಸಕ್ಸಸ್ ಡೆಫಿನೆಟ್ಲಿ ಸಿಗ್ತದೆ, ಬಟ್ ಕಂಟಿನ್ಯೂಷನ್ ಇರಬೇಕು, ಎಫರ್ಟ್. ಹೌದಾ? ಪ್ರಯತ್ನ ಕಂಟಿನ್ಯೂಸ್ ಇರಲಿ, ಎಫರ್ಟ್ ಗಾಡ್ ಮೇಲೆ ಹಾಕಿ ಕೂತ್ಕೊಂಡ್ಬಿಡಿ. ಡೆಫಿನೆಟ್ಲಿ ಹಿ ವಿಲ್ ಟೇಕ್ ಕೇರ್ ಯುವರ್ ರಿಸಲ್ಟ್ ಅಂತ ಹೇಳಬಲ್ಲೆ. ಓಕೆನಾ? ನನ್ನ ಒಂದು ಅನುಭವದ ಆಧಾರದ ಮೇಲೆ. ಓಕೆನಾ? ಎನಿವೇಸ್, ಆಲ್ ದಿ ಬೆಸ್ಟ್. ಎಷ್ಟು ಮಾರ್ಕ್ಸನ್ನು ನೀವು, ಹೌ ಮೆನಿ ಮಾರ್ಕ್ಸ್ ಯು ಹ್ಯಾವ್ ಗಾಟ್, ಪ್ಲೀಸ್ ಲೆಟ್ ಮಿ ನೋ ಇನ್ ದಿಸ್ ಕಮೆಂಟ್ ಬಾಕ್ಸ್. ಆ್ಯಂಡ್ ಬಿಫೋರ್ ದ್ಯಾಟ್, ಹೂಎವರ್ ಹ್ಯಾವ್ ಗಾಟ್ ದೀಸ್ ಆರ್ ದ ಮಾರ್ಕ್ಸ್ ಇನ್ 2025, ಆಲ್ ದಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಅಂತ, ಆ್ಯಂಡ್ ಆಲ್ಸೋ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಬಲ್ಲೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್. ಶಾಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.